ಸ್ನೇಹಿತರೆ ನಮಸ್ಕಾರ. ರಾಜ್ಯದ ಬಜೆಟ್ಗೆ ಸ್ವಾಗತ. ಹೌದು ಸ್ನೇಹಿತರೆ, ಮಾರ್ಚ್ 6ನೇ ತಾರೀಕು ಈ ಬಜೆಟ್ ಮಂಡನೆ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಬಜೆಟ್ ಮಂಡನೆ ಆಗ್ತಾ ಇದೆ. ಇದು ದಾಖಲೆಯ ಬಜೆಟ್ ಅಂತ ಹೇಳ್ಬೋದು. 17ನೇ ಬಾರಿ ಬಜೆಟ್ ಮಂಡನೆಯನ್ನು ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಸೊ ಈ ಬಜೆಟ್ ಮಂಡನೆ ಕಳೆದ ತಿಂಗಳಿನಿಂದನೂ ಕೂಡ ವಿವಿಧ ಇಲಾಖೆಗಳಿಂದ ಏನೆಲ್ಲ ಬೇಡಿಕೆಗಳಿದ್ದಾವೆ, ಅದರಲ್ಲಿ ಮುಖ್ಯವಾಗಿ ಸಾರಿಗೆ ಇಲಾಖೆಯು ಕೂಡ 36 ತಿಂಗಳ ಹಿಂಬಾಕಿ ಹಣವನ್ನು ಕೊಡಬೇಕಂತ ಹೇಳ್ಬಿಟ್ಟು ಬಸ್ ಪ್ರಯಾಣವನ್ನು ನಿಲ್ಲಿಸಿಬಿಟ್ಟಿದ್ರು. ಅದರಲ್ಲಿ 26 ತಿಂಗಳ ಹಿಂಬಾಕಿ ಹಣವನ್ನು ನಾವು ಮಾರ್ಚ್ 7ರ ಒಳಗಾಗಿ ಕೊಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸೊ ಅದು ಎಷ್ಟು ಮಾರ್ಚ್ 2ನೇ ತಾರೀಕು ಒಳಗಾಗಿ ಕೊಡಲಿಲ್ಲ ಅಂದರೆ ನಾವು ಮತ್ತೆ ಎತ್ತಿನಂತೆ ಮುಷ್ಕರ ಪ್ರಾರಂಭಿಸ್ತೀವಿ ಅಂತ ಹೇಳಿದ್ರು. ಇನ್ನು ಈ ಮುಖ್ಯವಾಗಿ ರೈತರ ಬಜೆಟ್ ಅಂತಲೇ ಕರಿಬೋದು ಇದನ್ನು. ಸೊ ರಾಜ್ಯದ ವಿವಿಧ ಪರ ಸಂಘಟನೆಗಳಿಂದ ಸಭೆಗಳನ್ನು ನಡೆಸ್ತಾರೆ. ಅದರಲ್ಲಿ ಮುಖ್ಯವಾಗಿ ರೈತರಿಗೆ ಏನು ನೆರವು ಕೊಡಬೇಕು, ಏನು ಸಹಾಯವನ್ನು ಮಾಡಬೇಕು, ಏನು ಬೇಡಿಕೆಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಭೆಗಳನ್ನು ಕರೀತಾರೆ. ರೈತರ ಮುಖಂಡರು ಕೂಡ ಅಲ್ಲಿ ಹಾಜರಾಗಿರ್ತಾರೆ. ಆ ಸಂದರ್ಭದಲ್ಲಿ ರೈತರಿಗೆ ಏನೆಲ್ಲ ಬೆಳವಣಿಗೆ ಮಾಡಬೇಕು, ಏನೆಲ್ಲ ಸಮಸ್ಯೆಗಳಿದ್ದಾವೆ, ಆ ಒಂದು ಸಮಸ್ಯೆಗಳಿಗೆ ಏನು ಪರಿಹಾರವನ್ನು ಕೊಡಬೇಕು, ಸೊ ವಿಶೇಷವಾಗಿ ಸಾಲ ಮನ್ನಾ ಯಾವೆಲ್ಲ ಬೆಳವಣಿಗೆಗಳನ್ನು ನಮ್ಮ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲವನ್ನು ಕೂಡ ಕೊಡಲಿಕ್ಕೆ ಪ್ರಯತ್ನಿಸ್ತೀವಿ ಅಂತಲೂ ಕೂಡ ಹೇಳಲಾಗಿದೆ. ಹಾಗಾದರೆ ಬನ್ನಿ, ಈ ಸಾಲ ಮನ್ನಾ ಹಾಗೂ ಕಬ್ಬು ಬೆಳೆಗಾರರಿಗೂ ಕೂಡ ಸಲಹೆ ಸೂಚನೆಗಳನ್ನು ಒಂದು ಸೂಚಿಸಿದ್ದಾರೆ. ಈ ಬಜೆಟ್ನಲ್ಲಿ ರೈತರಿಗೆ ಏನೆಲ್ಲ ಸಿಗುತ್ತೆ ಅದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ರೈತರು ಕೂಡ ಅದೇ ರೀತಿಯಾಗಿ ಎಲ್ಲ ಸಾರ್ವಜನಿಕರು ಕೂಡ ಈ ವಿಷಯವನ್ನು ತಿಳ್ಕೊಳ್ಳೇಬೇಕು. ಯಾಕಂದರೆ ಆ ಬಜೆಟ್ನಿಂದನೇ ಒಂದು ವರ್ಷ ಪೂರ್ತಿಯಾಗಿ ನಡೀತಾ ಇರತ್ತೆ. ನಮ್ಮ ರಾಜ್ಯದಲ್ಲಿ ಏನೇನು ಬೆಳವಣಿಗೆ ಆಗಬೇಕು ಅದರೆಲ್ಲದರ ಬಗ್ಗೆ ಅಲ್ಲಿ ಚರ್ಚೆ ಆಗ್ತಿರುತ್ತೆ. ಸೊ ಬನ್ನಿ ಸ್ನೇಹಿತರೆ, ಹಾಗೆ ಬೆಳೆ ಹಾನಿ ಪರಿಹಾರದ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯನ್ನು ಒದಗಿಸಿಕೊಡ್ತೀನಿ ಈ ವಿಡಿಯೋದಲ್ಲಿ. ರೈತರಂತರೂ ಈ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಮಾಹಿತಿಗಳಿದ್ದಾವೆ ರೈತರಿಗೆ ಸಂಬಂಧಪಟ್ಟಂತೆ. ಸೊ ನೀವು ಕೂಡ ರೈತರಾಗಿದ್ದರೆ ಹೀಗೆ ಏನು ನೋಡ್ತಾ ಇದ್ದೀರಲ್ಲ ವಿಡಿಯೋ, ಇದು ಹೀಗೆ ಕೊನೆವರೆಗೂ ವಾಚ್ ಮಾಡಿ ಸಾಕು. ಇನ್ನು ಸ್ನೇಹಿತರೆ, ಈ ಬಾರಿ ರಾಜ್ಯ ಸರ್ಕಾರದಲ್ಲಿ ಒಂದು ಬಜೆಟ್ ಮಂಡನೆ 17ನೇ ಬಾರಿಗೆ ದಾಖಲೆಯ ಬಜೆಟ್ ಅಂತ ಹೇಳ್ಬೋದು ಸಿಎಂ ಸಿದ್ದರಾಮಯ್ಯನವರಿಂದ. 6ನೇ ತಾರೀಕು ಮಾರ್ಚ್ 6ನೇ ತಾರೀಕು ಈ ಬಜೆಟ್ ನಡೀತಾ ಇದ್ದು ರಾಜ್ಯ ಸರ್ಕಾರದಿಂದ ಸಾಲ ಮನ್ನಾ ಆಗುತ್ತಾ ಅನ್ನುವಂತಹ ಕೂಗುಗಳು ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಬೆಳೆ ಹಾನಿ ಪರಿಹಾರವನ್ನು ಕೂಡ ಸರಿಯಾಗಿ ಒದಗಿಸಿಕೊಟ್ಟಿಲ್ಲ. ಇದರ ಬಗ್ಗೆ ಈಗಾಗಲೇ ರೈತ ಮುಖಂಡರು ಕೂಡ ಚರ್ಚೆ ಮಾಡಿದ್ದಾರೆ. ಹೋದ ಬಾರಿ ಕಬ್ಬು ಬೆಳೆಗಾರರಿಗೆ ಕಬ್ಬಿನ ಬೆಲೆ ಹೆಚ್ಚಳ ಮಾಡಬೇಕಂತನೂ ಕೂಡ ಈಗಾಗಲೇ ಮೊನ್ನೆ ತಾನೇ ಪ್ರತಿಭಟನೆಗಳಾದವು. ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಕಡೆ ಪ್ರತಿಭಟನೆ ಆದ ಕಾರಣಕ್ಕಾಗಿ, ಪೂರ್ತಿಯಾಗಿ ಸ್ಟ್ರೈಕ್ ಹೆಚ್ಚಳ ಆದ ಕಾರಣಕ್ಕಾಗಿ ಸರ್ಕಾರ ಬಗ್ಲೇಬೇಕಾಯಿತು. ಹೀಗಾಗಿ ಅದನ್ನು 350 ರೂಪಾಯಿ ಮತ್ತೆ ಏರಿಸಲಾಗಿತ್ತು. 300 ರೂಪಾಯಿ ಫ್ಯಾಕ್ಟ್ರಿಗಳು ಏರಿಸಿದ್ರೆ 50 ರೂಪಾಯಿ ಇನ್ನು ರಾಜ್ಯ ಸರ್ಕಾರ ಹಾಕಿ ಕೊಡಲಾಗಿತ್ತು. ಇನ್ನು ಸ್ನೇಹಿತರ, ಈ ಒಂದು ಕಬ್ಬು ಬೆಳೆಗಾರರಿಗೆ ಅನೇಕ ಸಲಹೆಗಳನ್ನು ಕೂಡ ಈ ಒಂದು ಬಜೆಟ್ನಲ್ಲಿ ಕೊಡಲಿದ್ದಾರಂತೆ. ಇನ್ನು ಮುಖ್ಯವಾಗಿ ಬೆಳೆ ಹಾನಿ ಪರಿಹಾರ ಮತ್ತು ನಾವು ಸಾಲ ಮನ್ನಾದ ಬಗ್ಗೆ ಇಲ್ಲಿ ಮಾತನಾಡೋಣ. ಸ್ನೇಹಿತರೆ, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಹೋದ ವರ್ಷದ ಎಂಡ್ನಲ್ಲಿ ನವೆಂಬರು, ಅದೇ ರೀತಿಯಾಗಿ ಡಿಸೆಂಬರ್ಗಿಂತ ಮುಂಚಿತವಾಗಿ ಹೇಳ್ತಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಪ್ರೆಸ್ನವ್ರು ಮಾಡ್ತಾರೆ. ಸಾಲ ಮನ್ನಾ ಮಾಡ್ತೀರಾ ಅಂತ ಕೇಳ್ತಾರೆ. ಅದೇ ರೀತಿಯಾಗಿ ಬೆಳೆ ಹಾನಿ ಪರಿಹಾರವನ್ನು ಕೂಡ ಒದಗಿಸಿಕೊಡಬೇಕು, ಏನು ಮಾಡ್ತೀರಾ ಅಂತ ನೀವು ಕೇಳಿದಾಗ ಹೇಳ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಈಗಾಗಲೇ ಸಾಕಷ್ಟು ಮಳೆ ಆಗಿದೆ. ಹೋದ ವರ್ಷಕ್ಕಿಂತ ಈ ಬಾರಿ 4ರಿಂದ 5% ಹೆಚ್ಚು ಮಳೆ ಆಯಿತು ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು. ಯಾಕಂದರೆ ಬಹಳಷ್ಟು ಕಡೆ ಪ್ರವಾಹ ಕೂಡ ಬಂದಿತ್ತು, ಮನೆಗಳು ಕೂಡ ಬಿದ್ದು ಹೋಗಿದ್ವು. ಇದೆಲ್ಲವೂ ಕೂಡ ನಿಮ್ಮ ಗಮನದಲ್ಲಿ ಇರಬಹುದು. ಸೊ ಹೀಗಾಗಿ ಇದಕ್ಕೋಸ್ಕರ ಸರ್ಕಾರ ಪರಿಹಾರವನ್ನು ಒದಗಿಸಲೇ ಕೊಡಬೇಕಲ್ವಾ. ಯಾಕಂದರೆ ಬರೀ ಗ್ಯಾರಂಟಿ ಯೋಜನೆಗಳ ಹತ್ರ ಗಮನ ಹರಿಸಿ ಕೂತ್ರೆ ಆಗೋದಿಲ್ಲ. ಈ ರೀತಿ ಸಾಕಷ್ಟು ರೈತರಿಗೆ ತೊಂದರೆ ಆಗಿರ್ತದೆ, ಅದಕ್ಕೆ ಪರಿಹಾರವನ್ನು ಕೂಡ ಕೊಡಬೇಕಾಗತ್ತೆ. ಹೀಗಾಗಿ ಈ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿ ಕೊಡ್ತೀರಾ ಅಥವಾ ಸಾಲ ಮನ್ನಾ ಮಾಡ್ತೀರಾ ಅಂತ ಕೇಳಿದಾಗ ಸಾಲ ಮನ್ನಾ ಏನಿಲ್ಲ, ಆದರೆ ಬೆಳೆ ಹಾನಿ ಪರಿಹಾರ ಈಗಾಗಲೇ ಬರ ಪರಿಹಾರವೂ ಕೂಡ ಕೊಟ್ಟಿದ್ದೀವಿ, ಹಾಗೆ ಬೆಳೆ ಹಾನಿ ಪರಿಹಾರವೂ ಕೂಡ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆಲ್ರೆಡಿ ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದನೂ ಕೂಡ 1449 ಕೋಟಿಯಷ್ಟು ಫಸಲ್ ಬಿಮಾ ಯೋಜನೆಯಲ್ಲಿ ಇರತಕ್ಕಂತಹ ರೈತ ಫಲಾನುಭವಿಗಳಿಗೆ ದುಡ್ಡನ್ನು ಜಮಾ ಮಾಡಲಾಗಿತ್ತು. ಅದೇ ರೀತಿಯಾಗಿ ಅದೇ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಮಾಡಿಸಿದವರಿಗೆ ಮತ್ತು ಮಾಡಿಸದೇ ಇದ್ದವರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗುತ್ತೆ. ಯಾಕಂದರೆ
ಹೆಚ್ಚಿನ ಮಳೆಯಿಂದಾಗಿ ರೈತರು ತತ್ತರಿಸಿ ಹೋಗಿರ್ತಾರೆ. ಈ ಕಡೆ ಸಾಲ ಆಗಿರುತ್ತೆ, ಸಾಲವನ್ನು ಕೂಡ ತೀರಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಬೆಳೆದಿರತಕ್ಕಂತಹ ಬೆಳೆಗಳಲ್ಲಿ ಫಲ ಸಿಕ್ಕಿರೋದಿಲ್ಲ. ಈ ಕಡೆ ಬೆಳೆದಿರತಕ್ಕಂತಹ ಬೆಳೆಗಳಲ್ಲಿ ಫಲ ಸಿಕ್ಕಿದ್ದೇ ಆದರೆ ಸಾಲವನ್ನು ತೀರಿಸ್ತಾ ಇದ್ರು. ಈ ಕಡೆ ಅವರ ಜೀವನ ಯಥಾ ಪ್ರಕಾರ ನಡೀತಾ ಇತ್ತು. ಆದರೆ ಈ ಕಡೆ ಬೆಳೆಗಳು ನಾಶ, ಸಾಲ ತೀರಿಸದೆ ಸಾಕಷ್ಟು ರೈತರು ತಮ್ಮ ಜೀವವನ್ನೇ ಒಂದು ತ್ಯಾಗ ಮಾಡಿಬಿಡ್ತಾರೆ, ಅಂದರೆ ಕಳ್ಕೊಳ್ತಾರೆ. ಸಾಕಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಈ ಒಂದು ಆತ್ಮಹತ್ಯೆ ತಡಿಲಿಕ್ಕೆ ಮತ್ತು ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಲಿಕ್ಕೆ ಸರ್ಕಾರ ಏನಾದರೂ ಮಾಡಲೇಬೇಕಲ್ವ. ಹೀಗಾಗಿ ಸಾಲ ಮನ್ನಾ ಮಾಡೋಕ್ಕಿಂತ ಮುಂಚೆ ಮುಖ್ಯವಾಗಿ ಬೆಳೆ ಹಾನಿ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು NDRF ಕುಸ್ಕಿ ಜಮೀನಿಗೆ 8,500 ರೂಪಾಯಿ ಜೊತೆಗೆ 17,000 ರೂಪಾಯಿ, ಅಂದರೆ 25,500 ರೂಪಾಯಿ ನಾವು ದುಡ್ಡನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಇದರ ಜೊತೆಗೇ ಈಗಾಗಲೇ ಬಹಳಷ್ಟು ಈಗಾಗಲೇ ಜಮೀನುಗಳು ನೀರಾವರಿಯಿಂದ ಇರ್ತವೆ. ನೀರಾವರಿ ಭೂಮಿಗಳಿರ್ತಾವಲ್ಲ, ಆ ಒಂದು ಜಮೀನುಗಳಿಗೆ 31,500 ರೂಪಾಯಿ ದುಡ್ಡನ್ನು ನಾವು ಕೊಡ್ತೀವಿ ಅಂತ CM ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರು. ಅದೇ ರೀತಿಯಾಗಿ ಜಂಟಿ ಸರ್ವೆ ಕೂಡ ಈಗ ಆಗ್ತಾ ಇದೆ. ಜಂಟಿ ಸರ್ವೆಯಲ್ಲಿ ಈಗಾಗಲೇ 30,000 ಹೆಕ್ಟರಷ್ಟು ಭೂಮಿಗಳು ನಾಶ ಆಗಿರೋದು ಗಮನಕ್ಕೆ ಬಂದಿದೆ. ಆ ಎಲ್ಲ ಭೂಮಿಗಳಿಗೆ ನಾವು ಪರಿಹಾರ ಧನವನ್ನು ಒದಗಿಸಿ ಕೊಡ್ತೀವಿ. ಜೊತೆಗೆ ಸಾಕಷ್ಟು ಸಾವಿರಾರು ಮನೆಗಳು ಕೂಡ ಬಿದ್ದು ಹೋಗಿದ್ದಾವೆ. ಅದಕ್ಕೆ 23,12 ಲಕ್ಷದಷ್ಟು ದುಡ್ಡನ್ನು ನಾವು ಮೀಸಲಿಟ್ಟಿದ್ದೇವೆ. ಅದನ್ನು ಕೂಡ ಅವರಿಗೆ ಒದಗಿಸಿ ಕೊಡ್ತೀವಿ. ಪ್ರವಾಹದಿಂದಾಗಿ ಈಗಾಗಲೇ ಗೃಹ ಬಳಕೆಯ ವಸ್ತುಗಳು ಕೂಡ ಕೊಚ್ಚಿ ಹೋಗಿರುವಂಥದ್ದು ಇದೆಲ್ಲವೂ ಕೂಡ ಸಂಭವಿಸಿದೆ. ಸೊ ಹೀಗಾಗಿ ಅದಕ್ಕೋಸ್ಕರ 2,20,00,000ದಷ್ಟು ದುಡ್ಡನ್ನು ಮೀಸಲಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ನಿಮಗೋಸ್ಕರ ಮೀಸಲಿಟ್ಟಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ನಿಮ್ಮ ಒಂದು ಖಾತೆಗಳಿಗೆ ದುಡ್ಡು ಬಂದಿದೆ ಎನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇನ್ನು ರಾಜ್ಯದ ಬಜೆಟ್ನಲ್ಲಿ ಇದೇ ಚರ್ಚೆ ಕೂಡ ಆಗಲಿದೆ. ಈಗಾಗಲೇ ಸಭೆಗಳಲ್ಲಿ ಕೂಡ ರೈತ ಮುಖಂಡರು ಪಾಲ್ಗೊಂಡು ಈ ಬೆಳೆ ಹಾನಿ ಪರಿಹಾರ ಎಷ್ಟರ ಮಟ್ಟಿಗೆ ಜಮಾ ಆಗಿದೆ, ಎಷ್ಟು ಇಲ್ಲ, ಮತ್ತು ರೈತರಿಗೆ ಈ ವರ್ಷದಲ್ಲಿ ಏನೇನು ಕೊಡಬೇಕು, ಏನೇನು ಬದಲಾವಣೆಗಳಾಗಬೇಕು, ಏನೇನು ಸಮಸ್ಯೆಗಳಿದ್ದಾವೆ ಅದಕ್ಕೆ ಪರಿಹಾರವನ್ನು ಒದಗಿಸಿಕೊಡಬೇಕು, ಇದರೆಲ್ಲದರ ಬಗ್ಗೆ ಚರ್ಚೆ ಆಗಲಿದೆ ಅಂತೆ. ಈಗಾಗಲೇ ಆಲ್ರೆಡಿ ಸಭೆಯಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಗಿರುತ್ತೆ. ಇನ್ನು ಬಜೆಟ್ನಲ್ಲಿ ಕೂಡ ಏನೇನು ಮಂಡಿಸಬೇಕು ಅದರ ಬಗ್ಗೆ ಡೈರೆಕ್ಟಾಗಿ ಮಂಡಿಸಲಾಗಿರುತ್ತೆ. ಯಾಕಂದರೆ ಆ ಬಜೆಟ್ ಆಗೋಕ್ಕಿಂತ ಮುಂಚಿತವಾಗಿಯೇ ಎಲ್ಲೆಲ್ಲಿ ಯಾವ ಸ್ಥಾನಕ್ಕೆ ಏನೇನು ಕೊಡಬೇಕು, ಸಾರಿಗೆ ಇಲಾಖೆಗೆ ಏನು ಒದಗಿಸಿ ಕೊಡಬೇಕು, ಈ ಕಡೆ ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ದುಡ್ಡನ್ನು ಮೀಸಲಿಡಬೇಕು. ಯಾಕಂದರೆ ಗ್ಯಾರಂಟಿ ಯೋಜನೆಯೇ ಕೋಟಿಗಟ್ಟಲೆ ದುಡ್ಡನ್ನು ನುಂಗು ಹಾಕ್ತಾ ಇದೆ. ಯಾಕಂದರೆ ಶಕ್ತಿ ಯೋಜನೆಯಲ್ಲಿ ಸಾಕಷ್ಟು ಸಾವಿರಾರು ಕೋಟಿಯಷ್ಟು ಖರ್ಚು ವೆಚ್ಚ ಆಗುತ್ತೆ. ಯಾಕಂದರೆ ಅದರಿಂದನೇ ಸರ್ಕಾರಕ್ಕೆ ಇನ್ಕಮ್ ಹೋಗೋದು, ಉಲ್ಟಾ ಅಲ್ಲೇ ಇನ್ವೆಸ್ಟ್ ಮಾಡಬೇಕಾಗಿದೆ ಸರ್ಕಾರ. ಯಾಕಂದರೆ ಬಸ್ಗಳಲ್ಲಿ ಓಡಾಡ್ತಾ ಇದ್ರು ಮೊದಲಿಗೆ, ಅಲ್ಲಿಂದನೇ ಇನ್ಕಮ್ ಸರ್ಕಾರಕ್ಕೆ ಹೋಗ್ತಾ ಇತ್ತು. ಆದರೆ ಫ್ರೀಯಾಗಿ ಮಾಡಿದವರಂತಹ ಕಾರಣಕ್ಕಾಗಿ ಸರ್ಕಾರ ವಾಪಸ್ ಇನ್ವೆಸ್ಟ್ ಮಾಡಬೇಕಲ್ವಾ. ಹೀಗಾಗಿ ಗೃಹಲಕ್ಷ್ಮಿಯಲ್ಲಿ, ಶಕ್ತಿ ಯೋಜನೆಯಲ್ಲಿ, ಗೃಹ ಜ್ಯೋತಿಯಲ್ಲಿ ಎಲ್ಲ ಕಡೆನೂ ಕೂಡ ಇನ್ವೆಸ್ಟ್ ಮಾಡಬೇಕು. ಅನ್ನಭಾಗ್ಯದಲ್ಲಿ ಕೂಡ 5 kg ಅಕ್ಕಿ ಎಕ್ಸ್ಟ್ರಾ ಕೊಡ್ತಿದ್ದಾರೆ, ಹೀಗಾಗಿ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಹೀಗೆ ಅನೇಕ ಕಡೆ ಇನ್ವೆಸ್ಟ್ ಮಾಡಲೇಬೇಕಾದಂತಹ ಪರಿಸ್ಥಿತಿ ಸರ್ಕಾರಕ್ಕೆ ಬಂದಿದೆ. ಇನ್ನು ಬೇರೆ ಬೇರೆ ಇಲಾಖೆಗಳಿಗೆ ಏನೇನು ಒಂದು ಮೀಸಲಿಡ್ತಾರೆ ದುಡ್ಡ, ಅದನ್ನು ನಾವು ಕಾಯ್ದು ನೋಡಬೇಕು. ರೈತರಿಗೆ ಸದ್ಯಕ್ಕೆ ಸಾಲ ಮನ್ನಾ ಆಗೋದು ಬಹುತೇಕ ಡೌಟು. ಆದರೆ ಬೆಳೆ ಹಾನಿ ಪರಿಹಾರ ಕಡ್ಡಾಯವಾಗಿ ಕೊಡಲೇಬೇಕಂತ ಹೇಳಲಾಗಿದೆ. ಕಡ್ಡಾಯವಾಗಿ ಕೊಡ್ತಾರೂ ಕೂಡ. ಸಾಲ ಮನ್ನಾ ಏನಾದರೂ ಅನೌನ್ಸ್ ಮಾಡಿದ್ರು ಮಾಡ್ಬೋದು, ಅದರಲ್ಲಿ ಆಶ್ಚರ್ಯವೇನಿಲ್ಲ. ಯಾಕಂದರೆ ಸಾಲ ಮನ್ನಾ ಕೂಡ ಆಗಲೇಬೇಕಲ್ವ. ರೈತರಿಗೋಸ್ಕರ ಸರ್ಕಾರ ಏನು ಕೊಟ್ಟಿದೆ, ಬರೀ ಬೆಳೆ ಹಾನಿ ಪರಿಹಾರ ಕೊಡ್ತೇವೆ ಅಂತ ಹೇಳ್ಬಿಟ್ಟು ನಿಲ್ಲಿಸೋದು, 1-2 ಕಂತುಗಳನ್ನು ಜಮಾ ಮಾಡೋದು, ಅದೇ ರೀತಿಯಾಗಿ ಸ್ವಲ್ಪ ಜನರಿಗೆ ಜಮಾ ಮಾಡಿ ಇನ್ನೂ ಹಲವಾರು ಫಲಾನುಭವಿಗಳಿಗೆ ಬಾಕಿ ಉಳಿಸೋದು, ಇದನ್ನೇ ಮಾಡಿದೆ. ಹೀಗಾಗಿ ಸಾಲ ಮನ್ನಾ ಮಾಡಿದ್ರು ಏನು ತಲೆ ಕೆಡಿಸ್ಕೊಳ್ಳುವಂತಿಲ್ಲ. ಆದಷ್ಟು ಬೇಗನೆ ಸಾಲ ಮನ್ನಾ ಮಾಡಬೇಕು ಅಂತ ನಮ್ಮ ಮನವಿ ಕೂಡ. ಯಾಕಂದರೆ ರೈತರು ಬಹಳಷ್ಟು ಸಂಕಷ್ಟಕ್ಕೆ ಈಡಾಗಿರ್ತಾರೆ. ಅದಕ್ಕೋಸ್ಕರ ಏನಾದರೂ ಪರಿಹಾರ, ಈ ರೈತರದ್ದು ಏನು ಸಮಸ್ಯೆ ಇದೆ ಅದರ ಬಗ್ಗೆ ಹೆಚ್ಚಾಗಿ ಸರ್ಕಾರ ಗಮನ ಹರಿಸಬೇಕು. ಬರೀ ಗ್ಯಾರಂಟಿ ಯೋಜನೆಗಳ ಕಡೆಗೆ ನೋಡಬಾರ್ದು ಅಂತ ಮನವಿ. ಇನ್ನು ನಿಮ್ಮ ಅನಿಸಿಕೆ ಇದರ ಬಗ್ಗೆ ಏನು ಅಂತ ತಿಳಿಸಿ. ಇನ್ನು ಬಜೆಟ್ ಆದ ಮೇಲೂ ಕೂಡ ಇದರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಇನ್ನೇನು ನಿಮಗೆ ರೈತರಿಗೆ ಮೀಸಲಿಟ್ಟಿದ್ದಾರೆ, ಇನ್ನು ಯಾವ ಇಲಾಖೆಗೆ ಎಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ, ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಮೀಸಲಿಟ್ಟಿದ್ದಾರೆ, ಅದರೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಸೊ ಇದಿಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡಿ, ವಿಷಯವನ್ನು ಆದಷ್ಟು ಎಲ್ಲ ಸಾರ್ವಜನಿಕರಿಗೆ ಶೇರ್ ಮಾಡಿ.